ಇವ್ರ ಹೆಸರು ಏನ್ರಿ ನಿಮ್ಮ ಹೆಸರು? ತೌಸೆಫ್ ಅಂತ. ನಿಮ್ಮ ಹೆಸರು? ಅಣ್ಣ ಅಬ್ಬಾಸ್ ಅಂತ. ಕರ ಫ್ರೆಂಡಿಂದು ಅಂತ ಒಂಚೂರು ಹೇಳೋಣ. ಹೇಳ್ರಣ ಕೇಳೋಣ. ಅವ್ರಿಗೂ ನಮ್ಗೆ ಗೊತ್ತಿರೋರೇ. ಅಣ್ಣ ನನಗೆ ಗೊತ್ತಿರೋರಲ್ಲ, ನಾನು ಹೇಳ್ತಾ ಇದ್ದೀನಿ. ಅವ್ರು ನೋಡಿರ್ತಾರೆ ನನ್ನ ಬಿಡಿ, ನಾನು ಏನು ಕೆಲಸ ಮಾಡ್ತೀನಿ ಅಂತ. ಅಣ್ಣ ಎಲ್ಲಿಂದ ತರೋಯ್ತಿರೋದಣ್ಣ ಇದು? ಅಲ್ಲ ಬಾ, ನೀನೇನು ಕೆಲಸ ಮಾಡ್ತೀನಿ ಅಂತ ನನಗೆ ಗೊತ್ತು, ನೀನೇನು ಹೇಳೋದು ಬೇಡ ಆಯ್ತಾ? ಸುಸೀಪ್ ಅವ್ರೆ, ನಿಮ್ಮನ್ನ ಇದನ್ನೇ ಕೇಳ್ತೀನಿ ಆಯ್ತಾ? ಈ ಹಸುನ, ಈ ಕರುನ ಈ ರೀತಿ ಹಗ್ಗ ಕಟ್ಕೊಂಡು ನೋಡಿ ನೋಡಿ, ಈ ರೀತಿ ಹಗ್ಗ ಕಟ್ಕೊಂಡು ಏಕಾಏಕಿ ಬೈಕ್ ಮೇಲೆ ಚೀಲದಲ್ಲಿ ಇನ್ನು ನೋಡಿ, ಚೀಲದಲ್ಲಿ ಕಟ್ಕೊಂಡು ಈ ರೀತಿ ತೊಗೊಂಬರ್ತಾರೆ ಅಂದರೆ ಕರ್ನಾಟಕ ಗೌರ್ಮೆಂಟ್ ಸರ್ಕಾರ ಏನಿದೆಯಲ್ಲ, ಈ ಕರ್ನಾಟಕ ಸರ್ಕಾರ ಇದೆಯಲ್ಲ, ಕಾಂಗ್ರೆಸ್ ಸರ್ಕಾರ, ಇದನ್ನೆಲ್ಲ ನೋಡಿ ನಾಚಿಕೆ ಆಗಬೇಕು ನಿಮಗೆ. ಹೀನಾಯವಾಗಿ ಬೇರೆ ಯಾವ್ದಾದ್ರು ಗೋರಕ್ಷಣೆ ಮಾಡಿದಂಥ ಹುಡುಗರ ಮೇಲೆ ಕೇಸ್ ಮಾಡೋ ನೀವು ಈ ಒಂದು ಇದನ್ನ ಈ ರೀತಿ ಒಂದು ಗೋವು ಕರುವನ್ನ ಈ ರೀತಿ ಕಟ್ಕೊಂಡ್ಬರ್ತಾರ, ನಾಚಿಕೆ ಆಗಲ್ವಾ ನಿಮಗೆ? ಅಣ್ಣ ಅವ್ರ ಮನೆ ಗೊತ್ತಂತೆ, ನೋಡಿ ಅವ್ರನ್ನ ತಗೊಂತೀರಾ ಅಂತ. ಸರ್ ನಮಸ್ತೆ ಸರ್. ಅದೇ ಸರ್ ಒಂದು ಕರು ಇದೆ ನಿಮ್ಮ ಹೆಸರು? ಅಬ್ಬಾಸ್ ಅಂತ ಹೇಳಿ ಸರ್, ಅಬ್ಬಾಸ್ ಅಂತ ಹೇಳಿ ಕುಯ್ಯಕ್ಕೆ ತಗೊಂಡು ಹೋಗಿದ್ದೆ ಅಂತ ಹೇಳಿ ಇಟ್ಕೊಂಡಿದ್ದಾರೆ ಸರ್. ಹಲೋ ಹಲೋ, ಎಲ್ಲಿದೆ? ನಾನು ಇಲ್ಲೇ ಇದು ಗದ್ದೇಳ. ಹಾ, ಅವನೆಲ್ಲ ಹೋದಂತೆ ಅವನು. ನಮ್ಮ ಅಮ್ಮನ ಸತ್ಯಾಗ್ಲೂ ಮನೆ ನುಗ್ಗಿ ಹೊಡೆದೇ ಹಾಕ್ತೀನಿ ಅವನ್ನ. ಎಲ್ಲ ಅವನು ಹೇಳೋ. ನನ್ನ ಕೇಳ್ರ ನಾನು ಏನ್ ಮಾಡಕ್ಕಾಗುತ್ತಪ್ಪ? ನೀನೇ ಹೇಳು. ಬೇಡ, ಅದ್ ನಾನ್ ಏನ್ ಮಾಡಕ್ಕಾಗುತ್ತೆ? ನಾನ್ ಬಂದೆ ಡ್ರಾಪ್ ಮಾಡ್ದೆ. ಡ್ರಾಪ್ ಮಾಡ್ ಲೇ, ಮತ್ತೆ 6 ಗಂಟೆ ಅಂತ ಹೇಳ್ದಂತಲ್ಲ. 6 ಗಂಟೆ ಹೋಯ್ತೀನಿ ಅಂದ ಅವನು. ಈಗ್ಲೇ ಹೋಗವನೆ. ಅವ್ನ್ ಫಾರ್ಮ್ ಆಗ್ಬಿಟ್ಟು ಹೋಯ್ತೇನೆ ಗಂಡೆ ಹುಷಾರು ಅಂದ್ಬಿಟ್ಟು ಹೋದ್ನಪ್ಪ. ಲೇ ನೀನ್ ಯಾರ್ಲ ನೀನು ನಮ್ಗೆ ಹಿಂಗ್ ಮಾಡ್ತಿದ್ಯಾ? ಅಯ್ಯೋ ಶಿವನೇ, ನಾನೇನಾರ ಕೊಲೆ ಮಾಡಿದ್ದೀನ ಇಲ್ಲ ಯಾರಿಗಾರ ಮೋಸ ಮಾಡಿದ್ದೀನ? ನನ್ನನ್ ಕೇಳಿದ್ರೆ ನೀವ್ ಮಾಡೋದಲ್ಲ, ನಾವ್ ಮಾಡ್ತೀವಿ ಕೊಲೆ. ನೋಡು, ನನ್ಗೆ ಒಂದ್ ಮಾತು ಹೇಳ್ಬೇಕು ತಾನೆ. ಏನಂತ ಹೇಳಣ? ಅವ್ನ್ ಹೋದ್ನಾ? ಅವ್ನು ಹೋದ. ಅವ್ನ್ ನಂಬರ್ ಬೇಕಾ? ಅವ್ನ್ ನಂಬರ್ ತಗೊಂಡ್ ನಾವೇನ್ ಮಾಡೋಣ? ಅವ್ನ್ಗೆ ಕೊಡ್ಸ್ಬಿಡುವೆ ಕೆಲ್ಸ. ನೀನ್ ತಪ್ಪು ಮಾಡ್ಬೇಕಂದ್ಬಿಡ್ಲ. ನನ್ಗೆ ಹೇಳಿದ್ದೇನು? ಅವ್ನ್ಗ ಹತ್ರಕ್ ಬಂದೈತೆ. ಅವ್ರ ಮನೆಯವ್ರಿಗೆ ಸೈಕ್ ಮಾಡ್ತೀನಿ, ಆಮೇಲೆ ಬತ್ತನ್ ಬಿಡ ಅವನೇ. ಏನಪ್ಪ ನನ್ಗೂ ಅದಕ್ಕೂ ಏನು ಗೊತ್ತಿಲ್ಲ. ಅದೇನು ನಮ್ಮ ಅಮ್ಮನ್ ಸತ್ಯಾಗ್ಲೂ ಹೇಳ್ತಿದ್ದೀನಿ, ಕೇಳಿಸ್ಕೊ. ಅವನು ನಕ್ಕನ್ ಗೊತ್ತಿಲ್ದಲ್ಲೇ ನಮ್ಮ ಮೇಲೆ ಮಾಡವನೆ. ಮಾಡ್ಲಿ, ಚೆನ್ನಾಗಿರ್ಲಿ, ಚೆನ್ನಾಗಿ ಇರಿಸ್ತೀನಿ. ನೋಡು ಇಡು. ಹಲೋ ರೋಷನ್. ಪುನೀತ್ ಗೌಡ ಚಂದ್ರಾಯಪಟ್ನ ಇವತ್ತು ಕರು ಹಿಡಿದ್ನಲ್ಲ, ಅವ್ನ ಫ್ಯಾಮಿಲಿ ಮುಡ್ತೀಯಾ? ಯಾರಣ್ಣ? ಅವ್ನ ಫ್ಯಾಮಿಲಿ ಮುಡ್ತೀಯನೋ? ಅವ್ನ ಫ್ಯಾಮಿಲಿಗೆ ಸೈಕ್ ಕೊಡ್ತೀಯಾ? ಯಾರಣ್ಣ? ಹೇಳಿದ್ಯಲ್ಲೋ ನಿಮ್ ಫ್ರೆಂಡ್ ಹತ್ರ ಹೇಳಿದ್ಯಲ್ಲ, ಅವ್ನ ಫ್ಯಾಮಿಲಿ ಮುಡ್ತೀನಿ, ಅವನನ್ನ ಮುಗಿಸ್ತೀನಿ, ಅವನನ್ನ ಮುಟ್ತೀನಿ, ಅವನಿಗೆ ಬುದ್ಧಿ ಕಲಿಸ್ತೀಯಾ? ಅಣ್ಣ ನಿಂದಾಯ್ತು. ನೀನ್ ಕರ ತಗೊಂಡೋಗ್ತಾ ಇದ್ದೆ, ನಿನ್ ತಮ್ಮ ಕರ ತಗೊಂಡೋಗ್ತಿದ್ದ, ಚೀಲದಲ್ಲಿ ತುಂಬಿದ್ ತಪ್ಪು. ಪೊಲೀಸ್ನವ್ರಿಗೆ ಹಿಡ್ಕೊಟ್ಟಿದ್ದಾನೆ. ನಿಂದೇನಿದೆ ಸ್ಟೇಷನ್ ಅಲ್ಲಿ ಮುಗಿಸ್ಕೋ. ಫ್ಯಾಮಿಲಿ ವಿಷಯಕ್ಕೆ ಬರ್ತೀನಿ, ಮುಟ್ತೀನಿ, ಹೊಡಿತೀನಿ ಅನ್ನೋದೇ ಆದ್ರೆ ಅದಕ್ಕೆ ಬ್ಯಾರೇನೆ ಅರ್ಥ ಹೋಗುತ್ತೆ. ಅದಕ್ಕೆ ಬ್ಯಾರೇನೆ ಅರ್ಥ ಹೋಗುತ್ತೆ. ನಿನಗೂ ಫ್ಯಾಮಿಲಿ ಇರುತ್ತೆ, ನಿನಗೂ ತಮ್ಮ ಇರ್ತಾನೆ, ನಿನಗೂ ಕುಟುಂಬ ಇರುತ್ತೆ. ಇದು ಒಳ್ಳೇದಲ್ಲ. ಇದು ಕರ ತುಂಬ್ಕೊಂಡು ಹೋಗ್ತಾ ಇದ್ದಿ ಚೀಲದಲ್ಲಿ, ಸರಿನಾ ತಪ್ಪ? ತಪ್ಪು ಅಣ್ಣ ಅದು. ಮುಗಿತು, ಸ್ಟೇಷನ್ ಅಲ್ಲಿ ಮುಗಿಸ್ಕೋ. ನೀನೇನು ಅವ್ನ ಹಾಕೊಡು, ಅವ್ನ್ ಹೋಗೋದ್ ಎಲ್ಲಿ ಹೋಗ್ತಾನೆ ಹೇಳು. ಇವತ್ತು ಅವನಿಗೆ ಕೊಡ್ತಿದ್ದೆ ಕೆಲ್ಸನ? ಏನ್ ಕೆಲ್ಸ ಕೊಡ್ತೀಯ ಅವನಿಗೆ ನೀನು? ಯಾರಿಗ್ ಮನೆಗ್ ನುಗ್ಗ್ ಹೊಡಿಯೋದ್ ನೀನು? ಆಡಿಯೋ ಕೇಳಿಸ್ಕೊಳ್ಳಲಿ, ಆಡಿಯೋ ಕಳ್ಸಿದೀನಿ ನೋಡು. ಯಾರಿಗೆ ಮನೆಗ್ ನುಗ್ಗ್ ಹೊಡಿತೀನಿ? ಯಾರೋ ಗೆಂಡೆ ಜೊತೆ ಮಾತಾಡಿದ್ದು? ರೋಷನ್ ನೀನೇ ಅಲ್ವೇನ ಮಾತಾಡಿದ್ದು? ಮನೆಗ್ ನುಗ್ಗ್ ಹೊಡಿತೀನಿ, ಕೊಲೆ ಮಾಡ್ತೀನಿ, ಬರ್ತೀನಿ ತಡಿ, ಪೊಲೀಸ್ನವ್ರ ಸಮೇತ, SP ಸಮೇತ ಬರ್ತೀನಿ ತಡಿ ಮನೆ ಹತ್ರ. ಯಾರಿಗೆ ಹೇಳ್ತಾ ಇದೀಯ ನೀನು? ಮನೆಗ್ ನುಗ್ಗ್ ಹೊಡಿತೀನಿ, ಮನೆಗ್ ಸೈಕ್ ಮಾಡ್ತೀಯ ನೀನು? ಮನೆಗ್ ಬೆಂಕಿ ಇಕ್ತೀಯ ನೀನು? ಏನಾದ್ರೂ ಪುನೀತ್ ಗೌಡನ್ ಫ್ಯಾಮಿಲಿಗೆ ಒಂದು ಸಣ್ಣ ಪ್ರಾಬ್ಲಮ್ ಆದ್ರೂ ರೋಷನ್ ಹೇಳ್ತಾ ಇದೀನಿ ಕೇಳು, ಪುನೀತ್ ಗೌಡನ್ ಫ್ಯಾಮಿಲಿಗೆ ಸಣ್ಣ ಗೆರೆ ಬಿದ್ರುನು, ಅವನಿಗೇನಾದ್ರೂ ತೊಂದರೆ ಕೊಟ್ರುನು ಪರಿಣಾಮ ಸರಿ ಇರಲ್ಲ. ಪೊಲೀಸ್ ಸ್ಟೇಷನ್ ನಲ್ಲಿ ಕರ ಇದಾವೆ. ನಿನ್ ಹುಡ್ಗ ತಗೊಂಡೋಗ್ತಾ ಇದ್ದಾನೆ, ಚಿಲಕ್ ತುಂಬ್ಕೊಂಡು ಹೋದನಲ್ಲಿ ಇದಾನೆ. ಏನೇ ಇದ್ರು ಸ್ಟೇಷನ್ ಅಲ್ಲಿ ವ್ಯವಹಾರ ಮುಗಿಸ್ಕೊಳ್ಳಿ. ಮಾಡಿದ್ ಹೇಳ್ತೀನ ಕೆಲ್ಸ. ಪುನೀತ್ ಗೌಡನ್ ಮನೆಗ್ ನುಗ್ಗ್ ಹೊಡಿತೀಯ ನೀನು?
ಕೊಲೆ ಮಾಡ್ತೀಯಾ? ಯಾಕೆ ಈಗ ಮಾತಾಡಕ್ ಮೀಟ್ರ್ ಇಲ್ವಾ? ಮಾತಾಡ ಈಗ. ಏನಕ್ ಮಾತಾಡ್ದ? ಕೊಲೆ ಮಾಡ್ತೀನಿ ಅಂತ ಏನಕ್ ಕೇಳ್ದ ನೀನು? ಯಾರಪ್ಪ ನೀನು? ನಿಮ್ ಮಗ ಒಂದ್ ಆಡಿಯೋ ಮಾತಾಡಿ ಕೊಲೆ ಮಾಡ್ತೀನಿ ಪುನೀತ್ ಗೌಡನ ಅಂತ ಹೇಳಿದಾನೆ, ಕೇಳಿಸ್ಕೊಳ್ರಿ ಅಲ್ಲೇನೆ. ಯಾಕ ನಿನ್ಗೆ ಯಾಕೆ ಮಾಡ್ತಾನೆ? ಇವ್ನ್ ಮಾಡಿರೋದಕ್ ತಾನೇ ನಾವು ಮಾಡ್ತಾ ಇರೋದು. ಇವ್ನ್ ಯಾಕೆ ಮಾಡ್ದ ಕೇಳಿ ಫಸ್ಟ್. ಅವನೇನ್ ಮಾಡಿದ್ನ ಯಾವ್ದಾದ್ರು ಹೇಳಪ್ಪ, ಯಾರು ನೀರು ಏನ್ ಮಾಡಿದ? ಕೇಳಿಸ್ಕೊಳ್ಳಿ, ಅವ್ನು ವಾಟ್ಸಪ್ ಕಳ್ಸಿದೀನಿ. ನೀವು ಏನ್ ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀರಿ ಅದೇ ಮೊಬೈಲ್ ನಲ್ಲಿ ವಾಟ್ಸಪ್ ಅಲ್ಲಿ ಆಡಿಯೋ ಇದೆ. ನಾನ್ ಕೇಳಿಸ್ಲಾ ಜೋರಾಗಿ? ನಾನೇ ಕೇಳಿಸ್ತೀನಿ ತಡೀರಿ ಹಂಗೇನೆ. ನೀನೇನ್ ಹೇಳ್ತಾ ಸುಮ್ನೆ ಹೇಳ್ತಾನ? ನೀನೇನ್ ಮಾಡ್ದೆ ಅವನ್ಗೆ? ತಡಿ, ಅವನು ಕರವ, ಸಣ್ಣ ಕರವ ಬ್ಯಾಗ್ ಅಲ್ಲಿ ತುಂಬ್ಕೊಂಡು ಹೋಗ್ತಾ ಇದ್ದ, ಕೈ ಕಾಲು ಎಲ್ಲ ಕಟ್ಕೊಂಡು. ಸಣ್ಣ ಕರವ ಬ್ಯಾಗ್ ಅಲ್ಲಿ ತುಂಬ್ಕೊಂಡು ಹೋಗ್ತಾ ಇದ್ದ, ಒಂದ್ ಚೀಲಕ್ ತುಂಬ್ಕೊಂಡು. ಪೊಲೀಸ್ನವ್ರಿಗೆ ಫೋನ್ ಮಾಡಿ ಕರ ಹಿಡ್ಕೊಟ್ವಿ ಪೊಲೀಸ್ನವರಿಗೆ. ಯಾರು? ಪುನೀತ್ ಗೌಡ ಅನ್ನೋನು ಚಂದ್ರಪಟ್ಟಣದಲ್ಲಿ. ಅದಕ್ಕೆ ಇವನು ಅವ್ರ ಮನೆಗ್ ನುಗ್ತೀವಿ, ಬೆಂಕಿ ಹಚ್ತೀವಿ, ಕೊಲೆ ಮಾಡ್ತೀವಿ ಅಂತ ಹೇಳೋನೆ. ಅಯ್ಯೋ, ಅವ್ನ ಏನೋ ತಲೆ ಕೆಟ್ಟದ್ ಹೇಳ್ತಾ ಅಂತ ಅಂದ್ಬಿಡ್ತಾನ, ಮಾಡ್ಬಿಡ್ತಾನ. ಹೇಳೋದಲ್ಲ ಅಮ್ಮ, ಅದು ತಲೆ ಕೆಟ್ಟವನ್ ಹೇಳೋದಲ್ಲ. ತಲೆ ಕೆಟ್ಟಂಗ್ ಮಾಡಿದ್ರೆ ಏನ್ ಮಾಡ್ತೀರಿ? ನೀನೇ ಹಿಡಿದ್ಕೊಟ್ಟೆ. ಏನ್ ಕರ ತುಂಬ್ಕೊಂಡು ಚೀಲದಲ್ಲಿ ಕರ ತುಂಬ್ಕೊಂಡು ಹೋಗೋದು ಸರಿನಾ? ಅವನ್ ಮಿಕ್ಸಿ ರಿಪೇರಿ ಮಾಡಾನಲ್ಲ ಅವನು. ಕರ ತುಂಬ್ಕೊಂಡು ಗೋಣಿ ಚೀಲದಲ್ಲಿ ಕರದ ಕೈ ಬಾಯಿ ಕಟ್ಟಿ ತುಂಬ್ಕೊಂಡು ಹೋಗ್ತಾ ಇರೋದನ್ನ ರೆಡ್ ಹ್ಯಾಂಡ್ ಆಗಿ ಪೊಲೀಸ್ನವ್ರಿಗೆ ಇಟ್ಕೊಟ್ರೆ ತಪ್ಪೇನದ್ರಲ್ಲಿ? ಈ ವಿಡಿಯೋವನ್ನ ಹಾಸನದ SP ಅವರಿಗೆ ತಲುಪುವವರೆಗೂ ಪ್ರತಿಯೊಬ್ರು ಮರೆಯದೆ ಶೇರ್ ಮಾಡಬೇಕು. ಮುಸ್ಲಿಂ ಸಮುದಾಯದ ಯುವಕರು, ಆ ಕಿಡಿಗೇಡಿಗಳು ನಮ್ಮ ರಾಷ್ಟ್ರ ರಕ್ಷಣಾ ಪಡೆಯ ಪೂರ್ಣಾವಧಿ ಕಾರ್ಯಕರ್ತ ಪುನೀತ್ ಗೌಡನ ಮನೆಗೆ ನುಗ್ತೀವಿ, ಅವನನ್ನ ಕೊಲೆ ಮಾಡ್ತೀವಿ ಅಂತಾರೆ ಅನ್ನೋದಾದ್ರೆ, ಹಾಸನದಲ್ಲಿ ಕಾನೂನು ಸುವ್ಯವಸ್ಥೆ ಉಳಿದಿದೆಯಾ? ಗೌಡ ಮಾಡಿದ ತಪ್ಪೇನು? ಏನ್ ತಪ್ಪು ಮಾಡಿದಕ್ಕಾಗಿ ಈ ಮುಸ್ಲಿಂ ಕಿಡಿಗೇಡಿ ಯುವಕರು ಆತನನ್ನು ಕೊಲ್ತೀವಿ, ಮನೆಗೆ ನುಗ್ತೀವಿ, ಅವನನ್ನು ಟಾರ್ಗೆಟ್ ಮಾಡ್ತಾರೆ, ಎಲ್ಲೋದ ಅಂತ ಹುಡುಕ್ತಾರೆ? ಯಾಕಾಗಿ? ಸ್ನೇಹಿತರೆ, ನಾವೆಲ್ಲರೂ ಕೂಡ ಈಗ ಪುನೀತ್ ಗೌಡನ ಜೊತೆಗೆ ನಿಲ್ಬೇಕಾದಂತ ಸಂದರ್ಭ. ಪ್ರತಿಯೊಬ್ರು ಕೂಡ ಶೇರ್ ಮಾಡಿ, ಹಾಸನದ SP ಅವ್ರಿಗೆ ಈ ವಿಡಿಯೋನ ತಲುಪಿಸಿ. ನೋಡಿ ಸ್ನೇಹಿತರೆ, ಯಾವ ಮಟ್ಟಕ್ಕೆ ಅವ್ರ ಇಡೀ ಕಾಂದಾನ ಅವನ್ ಪರ ನಿಂತ್ಕೊಳ್ಳುತ್ತೆ. ಅವ್ನ್ ಮಾಡ್ತಾ ಇರೋದನ್ನ ತಪ್ಪು ಅಂತ ಹೇಳೋದಿಲ್ಲ, ಮತ್ತೆ ಬೆದರಿಕೆ ಆಗ್ತಾನೆ, ಕೊಲೆ ಬೆದರಿಕೆ ಆಗ್ತಾನೆ, ಕರೆ ಮಾಡ್ತಾರೆ. ಏನ್ ತಪ್ಪು ಮಾಡಿರೋದು? ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ ಒಬ್ಬ ವ್ಯಕ್ತಿಯನ್ನ ನೀನ್ ಮಾಡ್ತಾರ ತಪ್ಪು ಅಂತ ಹೇಳಿ ಪೊಲೀಸ್ನವ್ರಿಗೆ ಹಿಡ್ಕೊಟ್ಟಿದ್ದಕ್ಕೆ ಮನೆಗೆ ಬೆಂಕಿ ಹಾಕ್ತಿವಿ, ನೀನ್ ಯಾರು ಹಿಡ್ಕೊಡೋದಕ್ಕೆ? ಸಂವಿಧಾನಕ್ಕೆ, ಕಾನೂನಿಗೆ ಬೆಲೆ ಕೊಡ್ತಾ ಇದಾರ? ಪ್ರತಿ ಒಬ್ರಿಗೂ ನಾನು ಕೇಳ್ಕೊಳ್ತಾ ಇದ್ದೇನೆ, ಇದಕ್ಕೆ ನ್ಯಾಯ ಸಿಗ್ಲೇಬೇಕು. SP ಅವರು ಏನ್ ಕ್ರಮ ತಗೊಳ್ತಾರೆ ನಾನು ಕಾದು ನೋಡ್ತೀನಿ. ಇಲ್ಲ ಅಂತ ಅಂದ್ರೆ ನಿಜವಾಗ್ಲೂ ಬಹಳ ದೊಡ್ಡ ಹೋರಾಟವನ್ನ ನಾವು ಚನ್ನರಾಯಪಟ್ಟಣದಲ್ಲಿ ಕರೆ ಕೊಡ್ಬೇಕಾಗುತ್ತೆ. ನೀವು ಆತನ ವಿರುದ್ಧ ಕ್ರಮ ಜರುಗಿಸ್ಲಿಲ್ಲ ಅಂತ ಅಂದ್ರೆ, ಯಾರು ಕೊಲೆ ಬೆದರಿಕೆ ಹಾಕಿದಾನೆ, ಯಾರು ಮನೆಗೆ ನುಗ್ತೀನಿ ಅಂದಿದ್ದಾನೆ, ಅವನ ವಿರುದ್ಧ ನೀವು ಕ್ರಮ ಜರುಗಿಸ್ಲಿಲ್ಲ ಅಂತ ಅಂದ್ರೆ ಬಹಳ ದೊಡ್ಡ ಹೋರಾಟದ ಕರೆಯನ್ನ ನಾವು ಚನ್ನರಾಯಪಟ್ಟಣದಲ್ಲಿ ಕೊಡ್ಬೇಕಾಗುತ್ತೆ. ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ಬೇಕಾಗುತ್ತೆ. ಏನ್ ಅನ್ಕೊಂಡಿದ್ದೀರಿ ನೀವು? ದಿನನಿತ್ಯ ಸಾವಿರಾರು ಇಂಥ ಪ್ರಕರಣಗಳು ನಡೀತಿದಾವೆ. ಪೊಲೀಸ್ನವ್ರಿಗೆ ಕಂಡು ಕಾಣದಂಗೆ ಆ ಕಮಿಷನ್ ಆಸೆಗೆ ಆ ಎಳೆ ಕರುಗಳು ಹಾಲು ಕುಡಿದಿರ್ತಾರೆ. ಆ ಎಳೆ ಕರುಗಳನ್ನ ತಗೊಂಡೋಗಿ ಕೊಲ್ಬೇಕಾದ್ರೆ, ಆ ಮೂಗು ಬಾಯಿ ಕಟ್ಕೊಂಡು ತಗೊಂಡೋಗ್ಬೇಕಾದ್ರೆ, ನೆನ್ನೆ ಯಾರೋ ಅಲ್ಲೆಲ್ಲೋ ನಿಂತ್ಕೊಂಡು ನಾಯಿಗೆ ಅಳ್ತಿದ್ಲು ಅವಳು ನಾಯಿ, ಅಯ್ಯೋ ನಮ್ದು ನಾಯಿ ಅಂತ. ಯಾಕೆ? ಆ ಎಳೆ ಕರುನ ತುಂಬ್ಕೊಂಡು ಹೋಗ್ತಾ ಇರೋದು ಸರಿ ಇದೆಯಾ? ಬುದ್ಧ, ಬಸವ, ಅಂಬೇಡ್ಕರ್ ಅವರು ಇದನ್ನು ಒಪ್ತಾರ? ನಾಚಿಕೆ ಆಗಬೇಕು ಯಾರಾದ್ರೂ ಸಮರ್ಥನೆ ಮಾಡ್ಕೊಳ್ತೀರಿ ಅಂತ ಅಂದ್ರೆ. ನಿಮ್ಮಂತ ನೀಚರು ಮತ್ತೊಬ್ರಿಲ್ಲ. SP ಅವರಿಗೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಕೂಡಲೇ ಆತನ ವಿರುದ್ಧ ಕ್ರಮ ಜರುಗಿಸ್ಲಿಲ್ಲ ಅಂತ ಅಂದ್ರೆ, ಅದನ್ನ ನೀವು ಅವೇರ್ನೆಸ್ ಮಾಡ್ಲಿಲ್ಲ ಅಂತ ಅಂದ್ರೆ ಖಂಡಿತವಾಗಿಯೂ ನಾವು ಬೃಹತ್ ಹೋರಾಟವನ್ನ ಚನ್ನರಾಯಪಟ್ಟಣದಲ್ಲಿ ಕರೆ ಕೊಡ್ಬೇಕಾಗತ್ತೆ. ಅದಕ್ಕೆ ನೀವೇ ಕಾರಣ.